ಕೇದಾರನಾಥ ಶಿವನ ವಾಸಸ್ಥಾನವಾದ ಕೇದಾರನಾಥ ಬಗೆಗಿನ ಇಷ್ಟು ರಹಸ್ಯವನ್ನ ನೀವು ತಿಳಿದಿರೋದಕ್ಕೆ ಸಾಧ್ಯವೇ ಇಲ್ಲ. ವೀಕ್ಷಕರೇ, ಕೇದಾರನಾಥ ದೇವಾಲಯವು ಶಿವನ ವಾಸಸ್ಥಾನ. ಈ ಪವಿತ್ರ ಸನ್ನಿಧಾನಕ್ಕೆ ಭೇಟಿ ನೀಡಿದ ಭಕ್ತರು ಶಿವನ ಉಪಸ್ಥಿತಿಯನ್ನ ಅನುಭವಿಸ್ತಾರೆ. ಕೇದಾರನಾಥ ದೇವಾಲಯಕ್ಕೆ ಸಂಬಂಧಿಸಿದಂತೆ ಅನೇಕ ರಹಸ್ಯಗಳಿವೆ. ಹಾಗಾದ್ರೆ ಆ ರಹಸ್ಯಗಳು ಯಾವುವು? ಬನ್ನಿ ತಿಳಿಯೋಣ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ದಿವ್ಯ ದೇಗುಲ ಸರಣಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕೇದಾರನಾಥ ಹಿಂದೂಗಳಿಗೆ ಮೋಕ್ಷ ಸ್ಥಳ. ಆರಂಭ ಮತ್ತು ಅಂತ್ಯ ಒಂದೇ ಸ್ಥಳದಲ್ಲಿ ಸೇರುವ ಸನ್ನಿಧಾನವೇ ಈ ಕೇದಾರನಾಥ. ಮನಸ್ಸಿಗೆ ಶಾಂತಿಯನ್ನ, ದೈವಿಕ ಶಕ್ತಿಯನ್ನ ನೀಡುವ ಸ್ಥಳ ಕೇದಾರನಾಥ. ಶಿವನ ಇರುವಿಕೆಯ ಅನುಭವವನ್ನ ನೀಡುವ ಸ್ಥಳ ಕೇದಾರನಾಥ. ಶಿವಪುರಾಣದಲ್ಲಿ, ಕೋಟಿ ರುದ್ರ ಸಂಹಿತೆಯಲ್ಲಿ ಸೇರಿದಂತೆ ಶಿವನ ಮಹತ್ವವನ್ನ ಸಾರುವ ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ಈ ಕೇದಾರನಾಥ ಸನ್ನಿಧಾನವನ್ನ ಉಲ್ಲೇಖಿಸಲಾಗಿದೆ. ಕೇದಾರನಾಥಕ್ಕೆ ತೀರ್ಥಯಾತ್ರೆ ಮಾಡುವ ಸಮಯದಲ್ಲಿ ಮರಣ ಹೊಂದಿದ್ರೆ ಆ ವ್ಯಕ್ತಿಯು ಮೋಕ್ಷವನ್ನ ಪಡ್ಕೊಳ್ತಾನೆ. ಜನನ ಮತ್ತು ಮರಣ ಚಕ್ರದಿಂದ ಮುಕ್ತಿಯನ್ನ ಪಡೆಯುವುದಕ್ಕಾಗಿ ಲಕ್ಷಾಂತರ ಭಕ್ತರು ಕೇದಾರನಾಥಕ್ಕೆ ಭೇಟಿ ನೀಡ್ತಾರೆ. ಕೇದಾರನಾಥ ಶಿವನ ಪರಮ ವಾಸಸ್ಥಾನ ಅಂತ ಹೇಳಲಾಗುತ್ತೆ. ಕೇದಾರನಾಥಕ್ಕೆ ಸಂಬಂಧಿಸಿದಂತೆ ಅನೇಕ ರಹಸ್ಯಗಳಿವೆ. ಶಿವನನ್ನ ಇಲ್ಲಿ ಕೇದಾರನಾಥ ಅನ್ನೋದಕ್ಕೆ ಕಾರಣ ಏನು? ಕೇದಾರನಾಥದ ಕುರಿತು ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಕಥೆಯ ಪ್ರಕಾರ ಸತ್ಯಯುಗದಲ್ಲಿ ಒಮ್ಮೆ ವಿಷ್ಣುವು ನರ ಮತ್ತು ನಾರಾಯಣನಾಗಿ ಅವತರಿಸಿದನು ಮತ್ತು ಅನಕಾನಂದ ನದಿಯ ದಡದಲ್ಲಿರುವ ನರ ಮತ್ತು ನಾರಾಯಣ ಪರ್ವತದ ಮೇಲೆ ತೀವ್ರ ತಪಸ್ಸು ಮಾಡೋದಕ್ಕೆ ಪ್ರಾರಂಭಿಸಿದ. ಆತನ ತಪಸ್ಸಿನಿಂದ ಶಿವನು ಕಾಣಿಸಿಕೊಂಡು ಮತ್ತು ವರವನ್ನ ಕೇಳೋದಕ್ಕೆ ಹೇಳ್ತಾನೆ. ಆಗ ನರ ಮತ್ತು ನಾರಾಯಣರು ಭಗವಾನ್ ಶಿವನನ್ನ ಕುರಿತು, ಶಿವನೇ, ನಮಗೆ ಬೇರೇನೂ ಬೇಡ, ಇಲ್ಲಿ ಬಂದು ನೆಲೆಸಿ ಅಂತ ಹೇಳಿದ್ರು. ಆಗ ಭಗವಾನ್ ಶಿವನು ಶಿವಲಿಂಗದ ರೂಪದಲ್ಲಿ ಸ್ವತಃ ಪ್ರಕಟಗೊಳ್ಳುವುದಾಗಿ ವರವನ್ನ ನೀಡ್ತಾನೆ ಮತ್ತು ಶಿವಲಿಂಗದ ರೂಪದಲ್ಲಿ ಸ್ವಯಂ ಸ್ಥಾಪನೆಯಾಗ್ತಾನೆ. ಶಿವಲಿಂಗವು ಕಾಣಿಸಿಕೊಂಡ ಸ್ಥಳದಲ್ಲಿ ಕೇದಾರ ಎಂಬ ರಾಜನಿದ್ದ ಮತ್ತು ಭೂಮಿಯ ಈ ಭಾಗವನ್ನ ಕೇದಾರಖಂಡ ಅಂತ ಕರೆಯಲಾಯಿತು. ಹಾಗಾಗಿ ಶಿವನ ಈ ಜ್ಯೋತಿರ್ಲಿಂಗವನ್ನ ಕೇದಾರನಾಥ ಅಂತ ಕರೆಯಲಾಯಿತು. ಕೇದಾರನಾಥದ ಬಗ್ಗೆ ಇರುವ ಇನ್ನೊಂದು ನಂಬಿಕೆ ಅಂತಂದ್ರೆ, ರಾಕ್ಷಸರು ದೇವರುಗಳ ಮೇಲೆ ದಾಳಿ ಮಾಡಿದಾಗ ದೇವರುಗಳು ತಮ್ಮನ್ನ ರಾಕ್ಷಸರಿಂದ ರಕ್ಷಿಸಿಕೊಳ್ಳೋದಕ್ಕೆ ಶಿವನನ್ನ ಪೂಜಿಸ್ತಾರೆ. ಇದಾದ ನಂತರ ಗೂಳಿಯ ರೂಪದಲ್ಲಿ ಶಿವನು ತನ್ನ ಕೊಂಬುಗಳು ಮತ್ತು ಗೊರಸುಗಳಿಂದ ರಾಕ್ಷಸರನ್ನ ಸಂಹರಿಸ್ತಾನೆ. ಶಿವನು ಈ ರಾಕ್ಷಸರನ್ನ ಮಂದಾಕಿನಿ ನದಿಗೆ ಎಸಿತಾನೆ. ಕೇದಾರನಾಥ ಎಂಬ ಹೆಸರು ಕೋದಾರಂ ನಿಂದ ಬಂದಿದೆ. ಪಾಂಡವರಿಂದ ನಿರ್ಮಿತ ಈ ದೇವಾಲಯವನ್ನು ದ್ವಾಪರ ಯುಗದಲ್ಲಿ ಪಾಂಡವರು ಮೊದಲು ಕಂಡುಹಿಡಿದ್ರು ಅಂತ ಹೇಳಲಾಗುತ್ತೆ. ಪಾಂಡವರು ತಮ್ಮ ಪಾಪವನ್ನ ತೊಡೆದು ಹಾಕುವುದಕ್ಕೆ ಶಿವನನ್ನ ಹುಡುಕೊಂಡು ಇಲ್ಲಿಗೆ ಬಂದ್ರು ಅನ್ನೋ ನಂಬಿಕೆ ಇದೆ. ಪಾಂಡವರ ವಂಶಸ್ಥನಾದ ಜನಮೇಜಯನು ದೇವಾಲಯದ ಅಡಿಪಾಯವನ್ನ ಮೊದಲು ಹಾಕಿದ ಅಂತ ಕಥೆಗಳಲ್ಲಿ ಹೇಳಲಾಗಿದೆ. ಅದರ ನಂತರ ಆದಿಶಂಕರಾಚಾರ್ಯರು ದೇವಾಲಯವನ್ನ ನವೀಕರಿಸಿದ್ರು. ಪೌರಾಣಿಕ ಕಥೆಯ ಪ್ರಕಾರ ಪಾಂಡವರು ಮಹಾಭಾರತ ಯುದ್ಧದಲ್ಲಿ ತಾವು ಮಾಡಿದ ಪಾಪಗಳಿಗೆ ಮೋಕ್ಷವನ್ನ ಪಡ್ಕೊಳ್ಳೋದಕ್ಕಾಗಿ ಶಿವನ ಬಳಿಗೆ ಹೋಗ್ತಿರ್ತಾರೆ. ಆದರೆ ಶಿವನು ಪಾಂಡವರಿಗೆ ದರ್ಶನ ನೀಡೋದಕ್ಕೆ ಬಯಸಲಿಲ್ಲ. ಶಿವನನ್ನ ಹುಡುಕ್ತಾ ಪಾಂಡವರು ಮೊದಲು ಕಾಶಿಯನ್ನ ತಲುಪಿದ್ರು. ಆದರೆ ಶಿವನು ಅಲ್ಲಿಂದ ಕಣ್ಮರೆಯಾಗ್ತಾನೆ. ಇನ್ನು ಮುಂದಕ್ಕೆ ನಡ್ಕೊಂಡು ಬಂದಾಗ ಪಾಂಡವರು ಹಿಮಾಲಯವನ್ನ ತಲುಪ್ತಾರೆ. ಆದರೆ ಶಿವನು ಅಲ್ಲಿಂದ ಕಣ್ಮರೆಯಾಗ್ತಾನೆ. ಆದರೆ ಪಾಂಡವರು ಬಿಟ್ಕೊಡ್ಲಿಲ್ಲ, ಮತ್ತೆ ಶಿವನನ್ನ ಹುಡುಕೊಂಡು ಹೊರಟರು. ಪಾಂಡವರು ಕೇದಾರನಾಥನನ್ನ ತಲುಪಿದಾಗ ಶಿವನು ಅವರಿಂದ ಅಡಗಿಕೊಳ್ಳೋದಕ್ಕೆ ಗೂಳಿಯ ರೂಪವನ್ನ ತೆಗೆದುಕೊಂಡು ಉಳಿದ ಪ್ರಾಣಿಗಳ ಜೊತೆ ಸೇರ್ತಾನೆ. ಪಾಂಡವರು ಅನುಮಾನಗೊಂಡಾಗ ಭೀಮನು ತನ್ನ ದೈತ್ಯ ರೂಪವನ್ನ ಧರಿಸ್ತಾನೆ. ಭೀಮನು ತನ್ನ ಎರಡೂ ಪಾದಗಳನ್ನ ಬೇರೆ ಬೇರೆ ಪರ್ವತಗಳ ಮೇಲೆ ಇಡ್ತಾನೆ. ಇತರ ಎಲ್ಲಾ ಗೂಳಿಗಳು ಅವನ ಪಾದಗಳ ಮೂಲಕ ಹಾದು ಹೋದವು. ಆದರೆ ಗೂಳಿಯ ರೂಪದಲ್ಲಿದ್ದ ಶಿವನು ಹೋಗ್ಲಿಲ್ಲ. ಇದಾದ ನಂತರ ಭೀಮನು ಗೂಳಿಯ ಮೇಲೆ ಎರಗಿದ ತಕ್ಷಣ ಅವನು ಗೂಳಿಯ ತ್ರಿಕೋನಾಕಾರದ ಹಿಂಭಾಗವನ್ನ ಹಿಡಿತಾನೆ. ಪಾಂಡವರ ಭಕ್ತಿಯನ್ನು ನೋಡಿ ಶಿವನು ಪ್ರಸನ್ನನಾಗ್ತಾನೆ.
ಭಗವಾನ್ ಶಂಕರನು ಕಣ್ಮರೆಯಾಗ್ತಿರುವಾಗ ದೇಹದ ಮೇಲ್ಭಾಗವು ಕಠ್ಮಂಡುವನ್ನ ತಲುಪಿತು. ಅದು ಇಂದು ಪಶುಪತಿನಾಥ ಅಂತ ಪ್ರಸಿದ್ಧವಾಗಿದೆ. ಶಿವನ ತೋಳುಗಳು ತುಂಗನಾಥದಲ್ಲಿ, ಮುಖವು ರುದ್ರನಾಥದಲ್ಲಿ, ಹೊಕ್ಕಳ ಭಾಗವು ಮದಮಹೇಶ್ವರದಲ್ಲಿ ಮತ್ತು ಶಂಕರನ ಜಡೆ ಕೂದಲು ಕಲ್ಲೇಶ್ವರದಲ್ಲಿ ಕಾಣಿಸಿಕೊಂಡವು. ಆದ್ದರಿಂದ ಈ 4 ಸ್ಥಳಗಳೊಂದಿಗೆ ಕೇದಾರನಾಥವು ಸೇರಿ ಪಂಚಕೇದಾರ ಅಂತ ಕರೆಯಲ್ಪಟ್ಟಿತು. ಕೇದಾರನಾಥ ದೇವಾಲಯವನ್ನ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. 1 ದೇವಾಲಯದ ಗರ್ಭಗುಡಿ, 2 ದೇವಾಲಯದ ಮಧ್ಯಭಾಗ ಮತ್ತು 3 ಸಭಾಂಗಣವೆಂದು ವಿಭಜಿಸಲಾಗಿದೆ. ಇಲ್ಲಿನ ಗರ್ಭಗುಡಿಯಲ್ಲಿ ಸ್ವಯಂಭೂ ಜ್ಯೋತಿರ್ಲಿಂಗವನ್ನು ನೋಡಬಹುದು. ಜ್ಯೋತಿರ್ಲಿಂಗದ ಮುಂಭಾಗದಲ್ಲಿ ಪಾರ್ವತಿ ದೇವಿಯ ಶ್ರೀಯಂತ್ರ ಮತ್ತು ಗಣೇಶನ ಪ್ರತಿಮೆ ಇದೆ. ಸಾವಿರಾರು ವರ್ಷಗಳಿಂದ ಇಲ್ಲಿ ದೀಪವೊಂದು ಉರಿತಾ ಇದೆ. 6 ತಿಂಗಳು ದೇವಸ್ಥಾನ ಮುಚ್ಚಿದ್ರೂ ಈ ದೀಪ ಉರಿತಾನೇ ಇರುತ್ತೆ. ದೇವಾಲಯದ ಒಳಗೆ 4 ದೊಡ್ಡ ಸ್ತಂಭಗಳಿವೆ. ಇವು 4 ವೇದಗಳನ್ನು ಸಂಕೇತಿಸುತ್ತವೆ ಅಂತ ಪರಿಗಣಿಸಲಾಗಿದೆ. ಅವುಗಳ ಹಿಂದಿನಿಂದಲೇ ನಾವು ದೇವಾಲಯಕ್ಕೆ ಪ್ರದಕ್ಷಿಣೆಯನ್ನ ಹಾಕಬೇಕು. ಕೇದಾರನಾಥ ದೇವಾಲಯದ ಬಳಿ ರೇತಸ್ ಎಂಬ ಕೊಳವಿದೆ. ನೀವು ಕೊಳದ ಬಳಿ ಓಂ ನಮಃ ಶಿವಾಯ ಅಂತ ಜಪಿಸಿದಾಗ ನೀರಿನಲ್ಲಿ ಗುಳ್ಳೆಗಳು ಮೇಲೇರುತ್ತವೆ. ಅಲ್ಲದೆ ಈ ಕೊಳದ ನೀರನ್ನು ಕುಡಿಯುವ ಮೂಲಕ ಒಬ್ಬ ವ್ಯಕ್ತಿಯು ಮೋಕ್ಷವನ್ನ ಪಡಿತಾನೆ. ಕೇದಾರನಾಥಕ್ಕೆ ಪ್ರಯಾಣ ಆರಂಭಿಸುವ ಸ್ಥಳದಲ್ಲಿ ಗೌರಿಕುಂಡವಿದೆ. ಗೌರಿಕುಂಡದ ನೀರು ಯಾವಾಗಲೂ ಬಿಸಿಯಾಗಿರುತ್ತೆ. ಇಲ್ಲಿ ಸ್ನಾನ ಮಾಡಿದ ನಂತರವೇ ಕೇದಾರನಾಥಕ್ಕೆ ಪ್ರಯಾಣ ಪ್ರಾರಂಭವಾಗುತ್ತೆ. ಈ ಕೊಳದ ಬಳಿಯೇ ತಾಯಿ ಪಾರ್ವತಿಯು ಶಿವನನ್ನ ತನ್ನ ಪತಿಯನ್ನಾಗಿ ಪಡೆಯಲು ತಪಸ್ಸು ಮಾಡಿದ್ಲು ಅನ್ನೋ ನಂಬಿಕೆ ಇದೆ. ಕೇದಾರನಾಥ ದೇವಾಲಯದ ಬಗ್ಗೆ ಹೇಳಲಾಗುವ ಪ್ರಕಾರ ದೇವಾಲಯವು 6 ತಿಂಗಳು ಮುಚ್ಚಲ್ಪಟ್ಟಿದ್ದರೂ ಆ 6 ತಿಂಗಳವರೆಗೂ ಇಲ್ಲಿರುವ ದೀಪ ಸ್ವಯಂಚಾಲಿತವಾಗಿ ಉರಿಯುತ್ತೆ. ಕೇದಾರನಾಥ ದೇವಾಲಯದ ಸುತ್ತಲೂ ವಾಸಿಸುವ ಜನರು ದೇವಾಲಯದ ಬಗ್ಗೆ ಹೇಳುವ ಪ್ರಕಾರ ಈ ದೇವಾಲಯದ ಬಾಗಿಲು ಮುಚ್ಚಿದ ನಂತರವೂ ದೇವಾಲಯದ ಒಳಗಿನಿಂದ ಗಂಟೆ ಬಾರಿಸುವ ಸದ್ದು ಕೇಳಿಸುತ್ತೆ. ಪುರಾಣಗಳ ಪ್ರಕಾರ ಈ 6 ತಿಂಗಳು ದೇವರುಗಳು ಇಲ್ಲಿ ಪೂಜೆ ಸಲ್ಲಿಸ್ತಾರೆ. ಅಂದ್ರೆ ದೇವಾಲಯವು 6 ತಿಂಗಳು ಮನುಷ್ಯರಿಗೆ ಮತ್ತು ಉಳಿದ 6 ತಿಂಗಳು ದೇವರಿಗೆ ತೆರೆದಿರುತ್ತೆ ಅನ್ನುವಂಥ ನಂಬಿಕೆ ಇದೆ. 2013ರಲ್ಲಿ ಇಲ್ಲಿ ಭೀಕರ ಪ್ರಕೃತಿ ವಿಕೋಪ ಉಂಟಾದಾಗ ದೈತ್ಯ ಬಂಡೆಯೊಂದು ದೇವಸ್ಥಾನದ ಮೇಲೆ ಕುಳಿತರೂ ದೇವಸ್ಥಾನಕ್ಕೆ ಯಾವುದೇ ಹಾನಿಯಾಗಲಿಲ್ಲ. ಅಂದಿನಿಂದ ಈ ದೈತ್ಯ ಬಂಡೆಯನ್ನ ದೇವಶಿಲೆ, ಭೀಮಶಿಲೆ ಅಂತ ಪೂಜಿಸಲಾಗ್ತಾ ಇದೆ. ಹಿಂದೂ ಧರ್ಮೀಯರ ಪ್ರಮುಖ ಯಾತ್ರಾ ಕೇಂದ್ರವಾದ ಕೇದಾರನಾಥದ ಬಗ್ಗೆ ಅನೇಕರು ಕೇಳಿರ್ತಾರೆ. ಆದ್ರೆ ಇಲ್ಲಿ ನೀವು ತಿಳ್ಕೊಳ್ಬೇಕಾದ ವಿಚಾರ ಏನು ಅಂತಂದ್ರೆ ಕೇದಾರನಾಥಕ್ಕೂ ಕೇರಳಕ್ಕೂ ಇರುವಂಥ ಸಂಬಂಧ. ಕೇದಾರನಾಥದ ಪ್ರಧಾನ ಅರ್ಚಕರಾಗಿ ಕೇವಲ ಕೇರಳದ ಬ್ರಾಹ್ಮಣರನ್ನೇ ಆಯ್ಕೆ ಮಾಡಲಾಗುತ್ತೆ. ಯಾಕೆ ಗೊತ್ತಾ? ಇದಕ್ಕೆ ಕಾರಣ ಏನು ಗೊತ್ತಾ? ಕೇದಾರನಾಥ ಸನ್ನಿಧಾನ ಎಷ್ಟು ವಿಶೇಷವಾಗಿದೆಯೋ ಅಷ್ಟೇ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ಆಚರಣೆಗಳು ಕೂಡ ಅಷ್ಟೇ ವಿಶೇಷವಾಗಿವೆ. ಕೇದಾರನಾಥ ದೇವಾಲಯಕ್ಕೆ ಪ್ರಧಾನ ಅರ್ಚಕರನ್ನ ಕೇವಲ ರಾವೆಲ್ ಸಮುದಾಯಕ್ಕೆ ಸೇರಿದವರನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ರಾವೆಲ್ ಸಮುದಾಯದ ಜನರು ಕ್ರಿಸ್ತಶಕ 10ನೇ ಶತಮಾನದಿಂದಲೂ ಕನ್ನಡದಲ್ಲಿ ಪ್ರಾಚೀನ ಆಚರಣೆಗಳನ್ನ ಮತ್ತು ಮಂತ್ರಗಳನ್ನ ಪಠಿಸಿಕೊಂಡು ಆಚರಣೆಗಳನ್ನ ಪಾಲಿಸಿಕೊಂಡು ಬಂದವರಾಗಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಕುತೂಹಲಕಾರಿ ಅಂಶ ಏನು ಅಂತಂದ್ರೆ ಮುಖ್ಯ ಅರ್ಚಕರು ಆಚರಣೆಗಳನ್ನ ನಡೆಸೋದಿಲ್ಲ. ಬದಲಿಗೆ ಇಲ್ಲಿ ಮುಖ್ಯ ಅರ್ಚಕರನ್ನ ಸಹಾಯಕರಿಗೆ ನೇಮಿಸ್ತಾರೆ. ದೇವಾಲಯದ 5 ಪ್ರಧಾನ ಅರ್ಚಕರು ಪರ್ಯಾಯವಾಗಿ ಮುಖ್ಯ ಸ್ಥಾನವನ್ನ ಆಕ್ರಮಿಸಿಕೊಳ್ತಾರೆ. ಕೇದಾರನಾಥ ದೇವಾಲಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನಿರ್ವಹಿಸಲು ಕೇರಳದ ನಂಬೂದಿರಿ ಬ್ರಾಹ್ಮಣ ಪುರೋಹಿತರನ್ನ ವಿಶೇಷವಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಈ ಆಚರಣೆಯು ಆದಿಶಂಕರಾಚಾರ್ಯರಿಂದ ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಆದಿಶಂಕರಾಚಾರ್ಯರಿಗೂ ಕೇದಾರನಾಥಕ್ಕೂ ಇರುವಂತಹ ಸಂಬಂಧವೇನು? ಆದಿಶಂಕರಾಚಾರ್ಯರ ಜೀವನ ಚರಿತ್ರೆಯ ಪ್ರಕಾರ 8ನೇ ಶತಮಾನದ ತತ್ವಜ್ಞಾನಿ ಎನಿಸಿಕೊಂಡ ಆದಿಶಂಕರಾಚಾರ್ಯರು ಕೇದಾರನಾಥದ ಬಳಿ ದೈವಾಧೀನರಾದರು ಅಂತ ಹೇಳಲಾಗುತ್ತೆ. ಇನ್ನೂ ಕೆಲವೊಂದು ಪುರಾವೆಗಳು ಆದಿಶಂಕರಾಚಾರ್ಯರು ಕಾಂಚೀಪುರಂನಲ್ಲಿ ದೈವಾಧೀನರಾದರು ಅಂತ ಹೇಳಲಾಗುತ್ತೆ. ಕೇದಾರನಾಥದ ಬಳಿ ಆದಿಶಂಕರರ ಸಮಾಧಿ ಎಂದು ಗುರುತಿಸಲಾಗುವ ಸ್ಥಳದಲ್ಲಿ ಇಂದಿಗೂ ಒಂದು ಸ್ಮಾರಕವನ್ನ ನಾವು ನೋಡಬಹುದಾಗಿದೆ. ಅಷ್ಟಕ್ಕೂ ಈ ಕೇದಾರನಾಥ ಯಾತ್ರೆ ಕೈಗೊಳ್ಳುವ ಮೂಲಕ ಏನನ್ನ ಪಡಿಬಹುದು? ಯಾಕೆ ಕೇದಾರನಾಥ ಯಾತ್ರೆ ಮಾಡಬೇಕು?
ಅಂದ್ರೆ ಈ ಪವಿತ್ರವಾದ ಜ್ಯೋತಿರ್ಲಿಂಗವನ್ನ ದರ್ಶಿಸಿದ್ರೆ ನಾವು ಮೋಕ್ಷವನ್ನ ಪಡಿಬಹುದು ಅಂತ ನಂಬಲಾಗಿದೆ. ಪುರಾಣಗಳ ಪ್ರಕಾರ ಪಾಂಡವರು 5 ಸ್ಥಳಗಳಲ್ಲಿ ದೇವಾಲಯವನ್ನ ನಿರ್ಮಿಸಿದ್ರು. ಅವುಗಳನ್ನ ಪಂಚಕೇದಾರಗಳು ಅಂತಾನೆ ಕರೀತಾರೆ. ಅವುಗಳಲ್ಲಿ ಈ ಕೇದಾರನಾಥವೂ ಒಂದು. ಕೇದಾರನಾಥದ ಪುಣ್ಯಭೂಮಿಯ ಮಹಿಮೆಯನ್ನ ಶಿವಪುರಾಣಗಳಲ್ಲಿ ಹೇಳಲಾಗಿದೆ. ಇದರ ಪ್ರಕಾರ ಯಾರು ಕೇದಾರನಾಥ ಧಾಮಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಮರಣವನ್ನ ಹೊಂತಾರೋ ಅವರಿಗೆ ಮೋಕ್ಷದ ಬಾಗಿಲು ನೇರವಾಗಿ ತೆರೆದು ಶಿವಲೋಕದಲ್ಲಿ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗುತ್ತೆ.